ಓಂ ನಮಃ ಶಿವಾಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಕಡೆಯ ಕಾರ್ತಿಕ ಸೋಮವಾರದ ಶುಭಾಶಯಗಳನ್ನು ಕೋರುತ್ತಾ ಕಡೆಯ ಕಾರ್ತಿಕ ಸೋಮವಾರದ ಮಹತ್ವ ಏನು, ವಿಶೇಷತೆ ಏನು, ಪೂಜಾ ಕೈಂಕರ್ಯಗಳನ್ನು ಹೇಗೆ ಮಾಡಬೇಕು, ಹೇಗೆ ಈ ದಿನವನ್ನು ಸಕ್ರಿಯವಾಗಿ ನಾವು ಬಳಸ್ಕೋಬೇಕು, ಯಾವ ಸೂಕ್ಷ್ಮವಾಗಿರ್ಬೋದು ಸರಳವಾಗಿರ್ಬೋದು ಇಂದಿನ ಕಾರ್ತಿಕ ಸೋಮವಾರವನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ತೀವಿ. ಯಾಕೆಂದರೆ ಲಯಕಾರಕನಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯಗಳಲ್ಲಿ ಲಯಕಾರಕನಾಗಿರ್ತಕ್ಕಂಥ ಆ ಪರಶಿವನ ಕೃಪೆಗೆ ಪಾತ್ರರಾಗ್ತಕ್ಕಂಥ ಸರಳ ವಿಧಾನ ಯಾವ ರೀತಿ ಇರುತ್ತೆ. ನಮಗೆ ಗೊತ್ತು, ಮಹಾಶಿವರಾತ್ರಿ ಶಿವನಿಗೆ ಬಹಳ ಪ್ರೀತಿಕರವಾದ ದಿನ ಆಗಿರುತ್ತೆ. ಸೋಮವಾರ ಪ್ರೀತಿಕರವಾದ ದಿನ ಆಗಿರುತ್ತೆ. ಹಾಗೆ ಚತುರ್ದಶಿ ಪ್ರೀತಿಕರವಾಗಿರುತ್ತೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಕಡೆಯ ಕಾರ್ತೀಕ ಸೋಮವಾರ ಬಹಳಷ್ಟು ಶ್ರೇಷ್ಠವಾದ ಒಂದು ವಾರ ಕೊಡೋದಾಗಿರುತ್ತೆ. ಈ ದಿನ ಕಾರ್ತೀಕ ಸೋಮವಾರ ಯಾವ ರೀತಿ ಪೂಜೆ ಮಾಡಬೇಕು. ನಾವು ಇವತ್ತಿನ ದಿವಸ ಸೋಮವಾರ ಆಗಿದ್ದು ಕಚೇರಿಯಲ್ಲಿದ್ದೀವಿ, ಕೆಲಸ ಮಾಡ್ತಾಯಿದ್ದೀವಿ, ಆಫೀಸರ್ ಆಗಿದ್ದೀವಿ, ವ್ಯಾಪಾರಸ್ಥರಾಗಿದ್ದೀವಿ, ಅಥವಾ ಯಾವುದೋ ಒತ್ತಡಗಳ ನಿಮಿತ್ತ ನಾವು ಹೊರಗಡೆ ಇದ್ದೀವಿ. ಎಲ್ಲದರಲ್ಲೂ ಕೂಡ ಈ ದಿನ ಎಷ್ಟು ಸೂಕ್ಷ್ಮವಾಗಿ ಯಾವ ರೀತಿ ಉಪಯೋಗಿಸ್ಕೊಂಡಾಗ ನಮಗೆ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಗಳು, ಆರ್ಥಿಕ ಸಮಸ್ಯೆಗಳು, ಅಪನಿಂದನೆಗಳು ಮತ್ತು ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ಕಂಟಕಗಳು, ವಾಹನ ಕಂಟಕ ಇರ್ಬೋದು, ಎಲ್ಲವನ್ನು ಕೂಡ ದೂರ ಮಾಡೋದಕ್ಕೆ ಇವತ್ತು ಸರಳವಾದ ವಿಧಾನ ಕಾರ್ತೀಕ ಸೋಮವಾರವನ್ನು ಹೇಗೆ ನಾವು ಉಪಯೋಗಿಸ್ಕೋಬೇಕಾಗಿರುತ್ತೆ. ನಿಮಗೆ ಸಾಧ್ಯವಾದರೆ ಇವತ್ತು ಶಿವಲಿಂಗ ಇರ್ಬೋದು, ಅಥವಾ ಶಿವನ ಫೋಟೋ ಇರ್ಬೋದು, ಶಿವನ ಬಿಂಬ ಇರ್ಬೋದು, ಮನಸ್ಸಿನಲ್ಲಿ ಶಿವನ ಬಿಂಬ ಇರ್ಬೋದು ಕಲ್ಪಿಸಿಕೊಂಡು ನಾವು ಮನೆಯಲ್ಲಿದ್ದಿದ್ದೆ ಆದರೆ ಷೋಡಶೋಪಚಾರ ಪೂಜೆಗಳನ್ನು ಮಾಡ್ತೀವಿ. ಬಿಲ್ವ ವೃಕ್ಷ ಬಿಲ್ವ ಪತ್ರೆಯಿಂದ ಇರ್ಬೋದು, ತುಂಬೆ ಹೂಗಳಿಂದ ಇರ್ಬೋದು, ವಿಧ ವಿಧವಾದ ಅಭಿಷೇಕಗಳಿರ್ಬೋದು, ಇವೆಲ್ಲವನ್ನು ನಾವು ಮಾಡಿ ಶಿವನ ಕೃಪೆಗೆ ಪಾತ್ರರಾಗ್ತೀವಿ. ಉಪವಾಸ ಜಾಗರಣೆ ಮಾಡ್ಕೊಳ್ಳೋದು, ಇವತ್ತಿನ ದಾನಗಳು ಭಾಳಷ್ಟು ಶ್ರೇಷ್ಠ. ನೀವು ಯಾರಿಗಿವತ್ತು ಅಶಕ್ತರಿಗೆ ಅಪಾತ್ರರಿಗೆ ದಾನ ಮಾಡಬೇಡಿ, ಪಾತ್ರರಿಗೆ ದಾನ ಮಾಡಿ. ನಿಜವಾದ ಕುರುಡ, ನಿಜವಾದ ಕುಂಟ, ನಿಜವಾದ ಅಂಗವಿಕಲ, ನಿಜವಾದ ವಯೋವೃದ್ಧ ಇಂಥವರಿಗೆ ನಾವು ಇವತ್ತಿನ ದಿವಸ ದಾನ ಮಾಡಿದ್ದೆ ಆದರೆ ಅದು ನಮಗೆ 3 ಪಟ್ಟಷ್ಟು ಲಾಭವನ್ನು ಕೊಡುತ್ತೆ. ನೀವು ಈ ಕಾರ್ತಿಕ ಮಾಸದಲ್ಲಿ ಯಾವ ಸೋಮವಾರನೂ ಮಾಡಿಲ್ಲ, ಆದರೆ ಇಂದಿನ ಸೋಮವಾರ ಇವತ್ತಿನ ದಿನ ಸ್ವಲ್ಪ ಜಪಕ್ಕೆ, ದಾನಕ್ಕೆ, ಉಪವಾಸಕ್ಕೆ ಹೆಚ್ಚು ಪ್ರಾಶಸ್ತ್ಯ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಪರಿಕರಗಳಿರೋ ಹಾಗೆ ಅಂಗಡಿಗೆ ಹೋಗಿ ಏನೋ ತಂದುಬಿಡಬೇಕು, ಅದು ತರಬೇಕು, ಇದು ತರಬೇಕು, ಅವೆಲ್ಲ ಇಟ್ಕೊಂಡು ಕೂತ್ಕೋಬೇಕು ಅನ್ನೋದು ಈ ಒಂದು ಕಾರ್ತಿಕ ಸೋಮವಾರಕ್ಕೆ ಬೇಕಾಗಿಲ್ಲ. ಇಲ್ಲಿ ಸಾಕ್ಷಾತ್ ವಿಭೂತಿ ಧಾರಣೆ ಮಾಡ್ಕೊಳ್ಳೋದ್ರಿಂದ, ಕುಂಕುಮ ಹಚ್ಕೊಳ್ಳೋದ್ರಿಂದ, ಶಿವನಾಮ ಜಪ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ಮಹಾಶಿವರಾತ್ರಿಯ ರೀತಿಯೇ ಜಾಗರಣೆ ಕೂಡ ಇವತ್ತಿರ್ಬೋದು, ಉಪವಾಸ ಇರ್ಬೋದು. ಕನಿಷ್ಠ ನೀವು ಕಟ್ಟ ಕಡೆಯದಾಗಿ ನಿಮಗೆ ಶಕ್ತಿ ಇರೋರು, ವೃದ್ಧರು ಅವರಲ್ಲ, ಅಶಕ್ತರಲ್ಲ, ಕಟ್ಟ ಕಡೆಯದಾಗಿ ಕನಿಷ್ಠ 5 ಗಂಟೆ ಉಪವಾಸ ಇದ್ದಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ನೆಮ್ಮದಿ ಇರುತ್ತೆ, ಆರ್ಥಿಕ ವ್ಯವಹಾರಗಳು ಒಳ್ಳೆಯದಾಗುತ್ತೆ. ಆದರೆ ವೈಜ್ಞಾನಿಕವಾಗೂ ಹೇಳುತ್ತೆ, ಉಪವಾಸ ಅಂದರೆ ಹತ್ತಿರದ ವಾಸ ಅಂತ. ಇದರಿಂದ ಏನಾಗುತ್ತೆ, ನಮಗೆ ಆಲೋಚನಾ ಶಕ್ತಿಗಳು ಕೂಡ ಹೆಚ್ಚು ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿನ ಸಾಧ್ಯವಾದಷ್ಟು ಶಿವನಿಗೆ ವಿಭೂತಿಯ ಅಭಿಷೇಕ, ಕುಂಕುಮದ ಅಭಿಷೇಕ, ಅರಿಶಿನದ ಅಭಿಷೇಕ, ಪಂಚಾಮೃತದ ಅಭಿಷೇಕ, ನಿಮ್ಮ ಕೈಲಿ ಏನಾದರೆ ಅಷ್ಟು. ಶಿವಪ್ಪನಿಗೆ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗಣಪತಿ ನೈವೇದ್ಯ ಪ್ರಿಯ. ಈ ರೀತಿ ನೋಡೋಕ್ಕೆ ಹೋದಾಗ ಶಿವನಿಗೆ ಈ ಕಾರ್ತಿಕ ಸೋಮವಾರದ ದಿವಸ ಧೂಪ ದೀಪಗಳ ಮುಖೇನ, ಆರತಿಯ ಮುಖೇನ, ಅಭಿಷೇಕದ ಮುಖೇನ, ಹಾಗೆಯೇ ಈ ದಿನ ನಕ್ಷತ್ರ ಹುಟ್ಟೋ ತನಕ ಅಂದರೆ ಸಂಧ್ಯಾಕಾಲದ ತನಕ ಯಾರು ಪೂಜೆ ಪುನಸ್ಕಾರಗಳು, ಉಪವಾಸ, ಹಾಗೆ ಎಲ್ಲೋ ಒಂದು ಕಡೆ ಜಪಗಳಲ್ಲಿದ್ದು ನಕ್ಷತ್ರವನ್ನು ನೋಡ್ತಾರೋ ಅವರಿಗೆ ಅರ್ಧ ಪಾಪದ ನಮ್ಮ ಪಾಪದ ಕೊಡಗಳು ನಮಗೆ ತುಂಬಿರುತ್ತೆ. ಹಿಂದಿನ ಜನ್ಮದ್ದೆಲ್ಲ ನಾವು ಹೊತ್ಕೊಂಡು ಓಡಾಡ್ತಾ ಇರ್ತೀವಿ, ಅದು ಕೂಡ ಕಡಿಮೆ ಆಗ್ತಕ್ಕಂಥದ್ದು. ಶಿವಪುರಾಣವನ್ನು ಪಠನೆ ಮಾಡ್ಕೊಳ್ಳೋದು, ಶಿವನಾಮ ಸ್ಮರಣೆ ಏನಿಲ್ಲ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರ ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ. ಜೀವನಕ್ಕೆ ಒಂದು ಗುರಿ ಸಿಗುತ್ತೆ, ಜೀವನಕ್ಕೆ ಒಂದು ಬೆಳಕು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.